ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಭೀಮಾ ಇಲ್ಲ, ನಾನು ಬರ್ಬೇಕಾದ್ರೆ ನೋಡ್ಕೊಂಬಂದೆ, ಅದು ಆನಂದ್ ಆಡಿಯೋದಲ್ಲಿ ಬಿಟ್ಟಿದ್ರು, ಸೊ ನೋಡ್ಕೊಂಬಂದೆ. ಒಂದು ಅದ್ಭುತವಾದ ಟ್ರೈಲರು. ವಿಜಯ್ ಆ್ಯಸ್ ಅ ಫ್ರೆಂಡ್ ಆಗಿರಲಿ, ಆ್ಯಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ, ಎಲ್ಲಾದ್ರಲ್ಲೂ ಅವನು ನಂಬಿರೋದು ಒಂದೇ, ಶ್ರಮ, ಹಾರ್ಡ್ ವರ್ಕ್. ಅದು ಬಿಟ್ಟು ಇನ್ಯಾವುದೂ ಅವನು ನಂಬಿದ್ದು ನಾನು ನೋಡೇ ಇಲ್ಲ. ಎಲ್ಲರೂ ಯೂಶಲ್ಲಾಗಿ ಒಂದು ಒಳ್ಳೆ ಶಿಲೆ ಆಗಬೇಕು ಅಂತಂದರೆ ಇನ್ನೊಬ್ರು ಯಾರೋ ಕೆತ್ತನೆ ಮಾಡ್ತಾರೆ. ಬಹುಶಃ ಅವನೊಬ್ಬನೇ ಹಿಂಗೆ ಸೆಲ್ಫ್ ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆಯಾಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ನನಗೆ. ಆ್ಯಕ್ಟ್ರಾಗಿ ಲಾಂಚ್ ಆಗಬೇಕು, ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದರೆ ಅವನೇ ಒಂದು ತಂಡ ಕಟ್ಕೋತಾನೆ, ಅವನೇ ಎಲ್ಲರನ್ನ ಹುರಿದುಂಬಿಸ್ಕೋತಾನೆ, ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ. ಮತ್ತೆ ಏನೋ ಪ್ರೊಡಕ್ಷನ್ ವೈಸಲ್ಲಿ ಏನೋ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನೇ ಒಂದು ತಂಡ ಕಟ್ಕೋತಾನೆ, ಪ್ರೊಡಕ್ಷನ್ ಮಾಡ್ತಾನೆ, ಜಯಮ್ಮನ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ. ಮತ್ತೇನೋ ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಾಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಯ್, ಹಾರ್ಟ್ಲಿ ವೆಲ್ಕಮ್. ನನಗೆ ನಾನು ವಿಜಯ್ ಅದೇ ನಾವು ಸ್ಟಾರ್ಟಿಂಗ್ ನಾನು ಆ್ಯಕ್ಟರ್ ಆಗಿರಬೇಕು ಅಂತಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು, ವಿಜಯ್ದು ದುನಿಯಾ ಸೇಮ್ ಟೈಮ್ ರಿಲೀಸ್. ನನ್ನ February 3 ರಿಲೀಸ್ ಆಯಿತು, February 18th 19th ವಿಜಯ್ದು ದುನಿಯಾ ಸೇಮ್ ಇಯರ್. ಸೊ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ಕೋತಿದ್ವಿ, ಮಗ ನನ್ನ ಪಿಕ್ಚರ್ ನಿನ್ನ ಪಿಕ್ಚರ್ ಆಪೋಸಿಟ್ ಬರಬಾರ್ದು, ಇಬ್ಬರದು ಫಸ್ಟ್ ಪಿಕ್ಚರ್ ಅದು ಬರಬಾರ್ದು ಅಂತ ಮಾತಾಡ್ಕೋತಿದ್ವಿ. ಕಾಂಪಿಟೇಷನ್ ಅಂತ, ಮಗ ಆ್ಯಕ್ಟರ್ ಕಾಂಪಿಟೇಷನ್ ನಾನು ಹಿಂಗೋ ಹೋಗ್ಬಿಟ್ಟೆ, ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತೀಯಲ್ಲ ನೀನು. ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ, ನಾನು ನಿನ್ನೆ ವಿಜಯ್ ಜೊತೆ ಮಾತಾಡ್ಬೇಕಾರಂದೆ, ವಿಜಯ್ ಇಲ್ಲ ಮಗ ತುಂಬ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂದ. ಅಪ್ಪ ನೀನು ಸಿಂಪಲ್ ಅಂತಂದರೆ ಭಯ ಆಗಕ್ಕೆ ಶುರು ಆಗುತ್ತೆ ನಮಗೆ. ಇಲ್ಲೆಲ್ಲ ನಾವು ಬಾಂಬೆಯಿಂದ, ತೆಲುಗುವಿಂದ, ತಮಿಳಿಂದ ಎಲ್ಲ ವಿಲನ್ಸು ಹಿಂಗಿರ್ಬೇಕಂತೆಲ್ಲ ಕರ್ಕೊಂಬರ್ತೀವಿ. ನೀನು 4 ಜನ ಹುಡುಗರು ಬೋರ್ಡ್ ಓಡಿಸ್ಬಿಟ್ಟು ಚಿಕ್ಕ ಹುಡುಗರನ್ನ ಕರ್ಕೊಂಬಂದು ಓಡಿಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಅಂತ. ಏನು ಬೇಡ ನಿನಗೆ, ನಿಮ್ಮ ಹುಡುಗರು ನೋಡಿದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ. ಆ ರೇಂಜ್ದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ಯಾ ಮಗ ಅಂತ. ಯಾಕಂದರೆ ಅದ್ರದ್ದೊಂದು ಗ್ರಿಪ್ಪು ವಿಜಯ್ಗೆ ಭಾಳ ಚೆನ್ನಾಗಿ ಸಿಕ್ಕಿದೆ. ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದ, ಏನು ಬ್ಯಾಕ್ ಡ್ರಾಪಲ್ಲಿ ಮಾಡ್ತೀನಿ ಅಂತ. ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು. ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು, ಅದಕ್ಕಾಗಿ ಈ ಸಿನಿಮಾ ನೋಡಬೇಕು. ಇನ್ನೊಂದು, ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ 2023 ಎಂಡಲ್ಲಿ ಬರ್ಬೇಕಾದ್ರೆ, ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ. ಅಯ್ಯೋ ಈ ವರ್ಷ ಏನು ಅಂಥದ್ದು ಆಗ್ತಿಲ್ವಲ್ಲ, ಕಾಟೇರ ಬಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು. ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ. ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ, ಇಲ್ಲಿಂದ ಒಂದು ಲೆವೆಲ್ ಮೇಲೆ ತೊಗೊಂಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿದ್ದೀವಿ, ಅದರಿಂದ ಪಾರಾಗಬೇಕು ಅಂದರೆ ಈ ಸಿನಿಮಾ ಎಸ್ಪೆಷಲಿ ತುಂಬ ಚೆನ್ನಾಗಾಗಬೇಕು. ಯಾಕಂದರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ಥರ. ಇದು ಬಂದು ಒಂದು 5-6 ಓವರ್ಸಲ್ಲಿ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿದ ಬ್ಯಾಟ್ಸ್ಮನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ, ಇನ್ನು ಧ್ರುವ ಅವ್ರ ಪಿಕ್ಚರ್, ಎಲ್ಲ ಪಿಕ್ಚರ್ಗೂ ಈಸಿ ಆಗ್ತಾ ಹೋಗುತ್ತೆ. ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ 2024 ಆರಾಮಾಗಿ ಗೆಲ್ಬೋದು. ಸೊ ವಿಜಯ್, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನಲ್ಲಿರುವಂಥ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಒಂದು ಅದ್ಭುತವಾದ ಟೀಮು. ಸೊ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ಎಲ್ಲರಿಗೂ. ಇನ್ವಿಟೇಷನ್ ಕೊಡಪ್ಪ. ನಾನು ವಿಜಯ್ನ ಒಂದು ವಾರ 10 ದಿವಸದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಮಗ ಏನೋ ಇನ್ವಿಟೇಷನ್ ಕೊಡಬೇಕು ಅನ್ನೋ ಬರ್ತೀನಿ ಅಂತಂದರೆ ಪ್ರಮೋಷನ್ ಅಲ್ಲಿ ಬಿಸಿ ಇಲ್ಲಿ ಬಿಸಿ ಅಂತ. ಕೊನೆಗೆ ಲಾಸ್ಟ್ ಹಂಗೆ ಅಗ್ರಿಮೆಂಟ್ ಆಗಿದ್ದು, ನೀನು ಬಾ ಸ್ಟೇಜಿಗೆ ಬಂದ್ರೇ ಇಸ್ಕೊಳ್ಳೋದು ನಾನು ಅಂತ ಅಂದ್ಬಿಟ್ಟು ಅಂತ. ಕೊಡಪ್ಪ. ನನ್ನ ಮದುವೆ 10ನೇ ತಾರೀಕು 11ನೇ ತಾರೀಕು ಮಿಸ್ ಮಾಡದೆ ಬರಬೇಕು ಮಗ. ಸದ್ಯ ರಿಲೀಸ್ ದಿನ ಬರ್ತಾ ಇಲ್ವಲ್ಲ ಅಲ್ಲ, ನೀನು 9ನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ 10ನೇ ತಾರೀಕು ಬಂದು ವಿಶ್ ಮಾಡ್ಬಿಟ್ಟು ಹೋಗು. ಥ್ಯಾಂಕ್ ಯು. ಇಡೀ ಕರ್ನಾಟಕದ ಜನತೆ, ಎಲ್ಲ ಮನೆಯವರು, ನೀನೊಬ್ಬ ದೊಡ್ಡ ಡೈರೆಕ್ಟರ್. ಇವತ್ತು ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ, ನಿಮಗೆ ಒಳ್ಳೇದಾಗಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾ. ಥ್ಯಾಂಕ್ ಯು ವೆರಿ ಮಚ್. ಈಗಲೇ ಹಬ್ಬದ ಸಂಭ್ರಮ ಕಾಣಿಸ್ತಿದೆ ಸರ್. ಇವ್ರದ್ದು ಸಿನಿಮಾ ಸಂಭ್ರಮ, ಅದಾದ ನಂತರ ತರುಣ್ ಸುಧೀರ್ ಸರ್ ಅವರ ಮದುವೆ ಸಂಭ್ರಮ.